ಶ್ರೀರಸ್ತು ಶುಭಮಸ್ತು. ಪೂರ್ಣಿಮಾ ಹುಟ್ಟಿದ ಹಿನ್ನೆಲೆ ತಿಳಿದ ತುಳಸಿ. ಪೂರ್ಣಿಮಾಗೆ ಮಕ್ಕಳಾಗಲ್ವಾ? ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ಜುಗ್ಗು ಮಾವ ಮನೆಯಲ್ಲಿ ಏನಾದರೂ ಒಂದು ವಿಚಾರಕ್ಕೆ ಕಿರಿಕಿರಿ ಮಾಡುತ್ತಲೇ ಇದ್ದಾನೆ. ಇಲ್ಲೂ ಮನೆಯಲ್ಲೂ ತನ್ನ ಕಂಟ್ರೋಲ್ ತೆಗೆದುಕೊಳ್ಳಲು ಮುಂದಾಗುತ್ತಾನೆ. ಸಿಹಿ ತಂದೆಗೆ ಮರೆಯುವ ಕಾಯಿಲೆ ಇರುವುದನ್ನು ತಿಳಿಸಿದ ಜುಗ್ಗು ಮಾವ ಸಿರಿ ತನ್ನ ತಂದೆಗೆ ಹಣ್ಣು ಕೊಟ್ಟರೆ ಯಾರಿಗೂ ತಿಳಿಯದಂತೆ ಜುಗ್ಗು ಮಾವ ಹಣ್ಣನ್ನು ತಿಂದು ನೀವೇ ಎಲ್ಲ ತಿಂದಿದ್ದು ಎಂದು ಹೇಳಿ ನಂಬಿಸುತ್ತಾನೆ. ಇನ್ನು ಟ್ಯೂಷನ್ಗೆ ಬರುವ ಮಕ್ಕಳನ್ನು ಅವರ ತಂದೆಯ ಕೆಲಸದ ಬಗ್ಗೆ ಮಾಹಿತಿ ಪಡೆದು ಹಣ್ಣು ಮಾರುವ ದಿನಸಿ ಅಂಗಡಿ ಇಟ್ಟಿರುವ ಮಕ್ಕಳ ಬಳಿ ನಾಳೆಯಿಂದ ಮನೆಗೆ ಡ್ರೈ ಫ್ರೂಟ್ಸ್ ತರಕಾರಿ ಹಣ್ಣನ್ನು ತರಲು ಹೇಳುತ್ತಾನೆ. ಈ ವಿಚಾರ ತಿಳಿದು ಸಿರಿ ಬೈಯುತ್ತಾಳೆ. ಪೂರ್ಣಿ ಬಗ್ಗೆ ಕೇಳಿದಾಗ ತುಳಸಿ ಇನ್ನು ಮಾಧವ್ ಮೇಲೆ ತುಳಸಿ ಕೋಪ ಮಾಡಿಕೊಂಡಿದ್ದಾಳೆ. ಮಾಧವ್ ತುಳಸಿ ಜೊತೆಗೆ ಎಷ್ಟೇ ಮಾತನಾಡಲು ಪ್ರಯತ್ನಿಸಿದರೂ ಕೂಡ ತುಳಸಿ ಮಾತನಾಡುವುದಿಲ್ಲ. ಅಲ್ಲದೆ ಪೂರ್ಣಿಮಾ ಬಗ್ಗೆ ನನ್ನ ಬಳಿ ಯಾಕೆ ಮುಚ್ಚಿಟ್ಟಿದ್ದೀರಾ, ನನ್ನ ಮೇಲೆ ನಂಬಿಕೆ ಇಲ್ವಾ ಎಂದೆಲ್ಲ ಪ್ರಶ್ನಿಸುತ್ತಾನೆ. ಮಾಧವ್ಗೆ ತುಳಸಿ ಪ್ರಶ್ನೆ ಮಾಡಿದಾಗ ಮುಜುಗರವಾಗುತ್ತದೆ. ಪೂರ್ಣಿ ಬಗ್ಗೆ ರಹಸ್ಯವನ್ನು ಯಾರಿಗೂ ಹೇಳಬಾರದು ಅಂದುಕೊಂಡಿದ್ದು, ಆದರೆ ಇವತ್ತು ನಿಮಗೆ ಹೇಳುತ್ತಿದ್ದೇನೆ, ನಾನು ನಿಮ್ಮ ಮೇಲೆ ಅಪಾರವಾದ ನಂಬಿಕೆಯನ್ನು ಇಟ್ಟಿದ್ದೇನೆ ಎಂದು ಹೇಳುತ್ತಾನೆ. ತುಳಸಿಗೆ ಸತ್ಯ ಹೇಳಿದ ಮಾಧವ ಬಸವನಗುಡಿ ದೇವಸ್ಥಾನದ ಬಳಿ 25 ವರ್ಷದ ಹಿಂದೆ ಯಾರೋ ಕಾರಿನಲ್ಲಿ ಒಂದು ಮಗುವನ್ನು ಅಲ್ಲೇ ಬಿಟ್ಟು ಹೋಗಲು ಯತ್ನಿಸಿದ್ದರು. ಆಗ ಅಲ್ಲೇ ಇದ್ದ ಅನ್ನಪೂರ್ಣ ಅವರು, ನೀವು ಯಾರು, ಈ ಮಗು ಯಾರದ್ದು, ಇಲ್ಲಿಗೆ ಯಾಕೆ ಬಿಟ್ಟು ಹೋಗುತ್ತಿದ್ದೀರಾ ಎಂದು ಕೇಳಿದ್ದಕ್ಕೆ ಅವರು, ಈ ಮಗು ಊರಿನ ದೊಡ್ಡ ಮನೆಗೆ ಸೇರಿದ್ದು, ಆದರೆ ಆ ಮಗುವನ್ನು ಅವರು ಸಾಕುವುದಕ್ಕೆ ಆಗುವುದಿಲ್ಲ, ಈ ಮಗುವನ್ನು ಯಾವುದಾದರೂ ಅನಾಥಾಶ್ರಮಕ್ಕೆ ಸೇರಿಸಿ ಎಂದು ಹೇಳಿ ಸಾಕಷ್ಟು ಹಣ ಕೊಟ್ಟು ಹೋದರಂತೆ. ಪೂರ್ಣಿಮಾ ದೊಡ್ಡ ಮನೆಗೆ ಸೇರಿದವಳೆ, ಆದರೆ ಅವಳನ್ನು ಯಾಕೆ ಹಾಗೆ ಬಿಟ್ಟು ಹೋದರು ಎಂಬ ಯಾರಿಗೂ ಗೊತ್ತಿಲ್ಲ ಎಂದು ಹೇಳುತ್ತಾರೆ. ಈ ವಿಚಾರವನ್ನು ಕೇಳಿದ ತುಳಸಿಗೆ ಬೇಸರವಾಗುತ್ತದೆ. ಪೂರ್ಣಿಮಾಗೆ ಮಕ್ಕಳಾಗೋದಿಲ್ವಾ? ಇನ್ನು ಪೂರ್ಣಿಮಾ ಮತ್ತು ಅವಿ ಇಬ್ಬರು ಆಸ್ಪತ್ರೆಗೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸುತ್ತಾರೆ. ರಿಪೋರ್ಟ್ ಏನು ಎಂದು ಪೂರ್ಣಿಮಾ ಕೇಳಿದ್ದಕ್ಕೆ ಅವಿ, ನನಗೆ ಮಕ್ಕಳಾಗುತ್ತೆ, ಗರ್ಭಕೋಶದಲ್ಲಿ ಯಾವ ಸಮಸ್ಯೆ ಇಲ್ಲ ಎಂದು ಸುಳ್ಳು ಹೇಳುತ್ತಾನೆ. ಆದರೆ ತುಳಸಿ ಬಳಿ ಹೋಗಿ, ಪೂರ್ಣಿ ಗರ್ಭಕೋಶ ವೀಕ್ ಆಗಿದೆ ಅಂತ, ಅವಳಿಗೆ ಮಕ್ಕಳದು ಕಷ್ಟವಾಗುವಂತೆ, ಈ ವಿಚಾರವನ್ನು ಪೂರ್ಣಿಗೆ ಹೇಳಬೇಡಿ ಎಂದು ಕಣ್ಣೀರು ಹಾಕುತ್ತಾನೆ. ಈ ಮಾತನ್ನು ದೀಪಿಕಾ ಕದ್ದು ಕೇಳಿಸಿಕೊಳ್ಳುತ್ತಾಳೆ. ಶಾರ್ವರಿಗೆ ಶಾಕ್ ಟ್ರೀಟ್ಮೆಂಟ್. ಇನ್ನು ಮಹೇಶ ಬೇಕಂತಲೇ ಆಗಾಗ ಶಾರ್ವರಿಗೆ ಶಾಕ್ ಟ್ರೀಟ್ಮೆಂಟ್ ಕೊಡುತ್ತಾನೆ. ನಿಧಿ ಮದುವೆ ಮಾಡಬೇಕು ಎಂದು ಬಯಸುವ ಮಹೇಶ ನಿಧಿಯನ್ನು ಕರೆದು ಕೇಳುತ್ತಾನೆ. ಆಗ ನಿಧಿ ಇದೇ ಥರ ತುಂಬಿದ ಮನೆಗೆ ಹೋಗಲು ಇಷ್ಟಪಡುತ್ತೇನೆ. ಈ ಮಾತನ್ನು ಕೇಳಿ ಮಹೇಶನಿಗೆ ಖುಷಿಯಾಗುತ್ತದೆ. ಅದಕ್ಕೆ ಶಾರ್ವರಿ ಎಷ್ಟೇ ಆದರೂ ನನ್ನ ಮಗಳು ಅಲ್ವಾ ಎಂದಾಗ ಮಹೇಶ, ನೀನು ಅಣ್ಣ ಅತ್ತಿಗೆಯನ್ನು ಕೊಂದು ಇಡೀ ಮನೆಯನ್ನೇ ನೀನೇ ರಾಣಿಯನ್ನೇ ಇರಬೇಕು ಎಂದುಕೊಂಡವಳಲ್ಲ ಎಂದು ಹೇಳುತ್ತಾನೆ. ಈ ಮಾತನ್ನು ಶಾರ್ವರಿಗೆ ಶಾಕ್ ಉಂಟು ಮಾಡುತ್ತದೆ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂತೆಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.